ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲ? ನಾನು ಆರಾಮಾಗಿದ್ದೇನೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡ್ರೈ ಫ್ರೂಟ್ಸು ಹೆಲ್ದಿ ಪೌಡರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅದು ಹೆಲ್ದಿ ಇರುತ್ತೆ ಮತ್ತು ಎಲ್ಲ ವಿಟಮಿನ್ಸು ಎಲ್ಲ ಸಿಗುತ್ತೆ ಮತ್ತು ಎಲ್ಲ ಥರಕ್ಕೂ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಇದರಿಂದ ಕಮ್ಮಿ ಆಗುತ್ತೆ. ಮತ್ತು ಏನಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಅದಕ್ಕೆ ಇದಕ್ಕೆ ಮೊದಲಿಗೆ ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ, ಅಂದರೆ ಫ್ಲೆಕ್ಸ್ ಸೀಡ್ 1/4 kg. ಆಮೇಲೆ ಇದು ಮೆಲನ್ ಸೀಡ್ ಅಂದರೆ ಕರ್ಬೂಜ ಬೀಜ, ಅದೊಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಅಷ್ಟೇ ಇತ್ತು ಅದು ತೊಗೊಂಡಿದ್ದೀನಿ. ಆಮೇಲೆ ಮಖಾನ ತೊಗೊಂಡಿದ್ದೀನಿ ಒಂದು 200 ಗ್ರಾಮ್. ಆಮೇಲೆ ಇದು ಬಾದಾಮಿ ತೊಗೊಂಡಿದ್ದೀನಿ ಒಂದು 1/4 kg ಅಷ್ಟು. ಆಮೇಲೆ ಅಕ್ರೋಟ್ ತೊಗೊಂಡಿದ್ದೀನಿ, ವಾಲ್ನಟ್ ಅಂತಾರಲ್ಲ ಅದು ಒಂದು 150 ಗ್ರಾಮ್ ತೊಗೊಂಡಿದ್ದೀನಿ. ಕೋನ್ದು ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಅದು ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಹೊರಗಡೆ ಅಂಗಡಿಯಲ್ಲೂ ಆನ್ಲೈನಲ್ಲೂ ಸಿಗುತ್ತೆ. ಆಮೇಲೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು 200 ಗ್ರಾಮ್ ಅಷ್ಟು, ಅಂದರೆ 1/4 kg ಅಂದ್ಕೊಳ್ಳಿ. ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಅಂದರೆ ಮೆಲ್ಲಗೆ ಸಣ್ಣ ಉರಿಯಲ್ಲಿ, ಅಂದರೆ ಫ್ಲೇಮ್ ಒಂದು ಜಾಸ್ತಿ ಇರಬಾರ್ದು, ಆ ಥರ ಉರಿಯಲ್ಲಿ ಇಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಕಪ್ಪಗಾಗಬಾರ್ದು, ಆದರೆ ಅರಳಬೇಕು. ಇದು ಫ್ಲೆಕ್ಸ್ ಸೀಡೆಲ್ಲ ಚಟಪಟ ಅನ್ನತ್ತೆ, ಹಾಗೆ ಅರಳಬೇಕು. ಆಮೇಲೆ ಅದ್ರ ಜೊತೆಗೆ ಮಸ್ಕ್ ಮೆಲನ್ ಹಾಕಿ, ಸೀಡ್ ಕೂಡ ಹಾಕಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸಿಹಿ ಬರಲಿ ಅಂಥೇಳಿ ಅಂಜೂರ ತೊಗೊಂಡಿದ್ದೀನಿ ಒಂದು 150 ಗ್ರಾಮ್. ಆಮೇಲೆ ಒಂದು 200 ಗ್ರಾಮು ಡೇಟ್ಸ್ ತೊಗೊಂಡಿದ್ದೀನಿ, ಆ ಸ್ವೀಟ್ನೆಸ್ ಬರಲಿ ಅಂತ. ಅದೆಲ್ಲ ಹಾಕ್ಬಿಟ್ಟು ಇವಾಗ ಒಣ ಕೊಬ್ಬರಿ ಅದನ್ನು ಹುರ್ಕೊಂಡು ಹಾಕಿದ್ದೀನಿ. ಆಮೇಲೆ ಫ್ಲೆಕ್ಸ್ ಸೀಡು ಮತ್ತು ಮೆಲನ್ ಸೀಡು ಅದು ಕೂಡ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಡೇಟ್ಸು ಇದೇನು ಹುರಿಯಷ್ಟಿಲ್ಲ, ಅಂದರೆ ಅಂಜೂರ ಡೇಟ್ಸ್ ಏನು ಹುರಿಯಷ್ಟಿಲ್ಲ. ಬಟ್ ಕ್ಲೀನಾಗಿ ಬೀಜ ತೆಗೆದು ಮಿಕ್ಸಿಗೆ ಹಾಕ್ಕೋಬೇಕು. ಹಾಗೆ ಮಾಡಿ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಮತ್ತು ಹೆಲ್ತ್ ಇಶ್ಯೂಸ್ ಇದ್ದವರು ನಿಜವಾಗ್ಲೂ ತೊಗೊಳ್ಳಿ. ಆಮೇಲೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಎಲ್ಲ ಇದರಲ್ಲಿ ಸಿಗುತ್ತೆ. ಆಮೇಲೆ ವಿಟಮಿನ್ B12 ಅದು ಇದೆಲ್ಲ ಇದರಲ್ಲಿ ತುಂಬ ಆರಾಮಾಗಿ ಸಿಗುತ್ತೆ. ಮತ್ತು ಹೊರಗಡೆಯಿಂದ ಮಾತ್ರೆ ಗೀತ್ರೆ ತಿನ್ನುವಷ್ಟಿಲ್ಲ. ಅದೆಲ್ಲ ತೊಗೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕಿ, ಆ ಡೇಟ್ಸು ಇದು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಂಜೂರ. ಬಟ್ ಅದು ಅಂಟಂಟಾಗುತ್ತಲ್ಲ, ಅದನ್ನು ಇವಾಗ ಪುಡಿಗೆ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ. ಕಲಸಿ ಇವಾಗ ಒಂದು ಡಬ್ಬಕ್ಕೆ ತುಂಬ್ತಾಯಿದ್ದೀನಿ. ತುಂಬಿಟ್ಟು ಹೊರಗಡೆ ಇಟ್ಟರು ಒಂದು 2 ತಿಂಗಳು ಇರ್ಬೋದು, ಆರಾಮಾಗಿ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಹೆಲ್ತಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು.